ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಕೆಇಎ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ನೋಟಿಫಿಕೇಶನ್ ಆದ್ರೆ ಬಿಟ್ಟಿದ್ದಾರೆ. ಇದೊಂದು ಗುಡ್ ಮೂವ್ ಅಂತಾನೆ ಹೇಳ್ಕೋಬಹುದು ಕೆಇಎ ಕಡೆಯಿಂದ. ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ ನೋಟಿಫಿಕೇಶನ್ ಏನು ಅನ್ನುವಂಥದ್ದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ಎಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ನೀವು ಕೆಇಎ ಅಫಿಷಿಯಲ್ ವೆಬ್ಸೈಟ್ ಬನ್ನಿ. ವೆಬ್ಸೈಟ್ ಬಂದ್ಮೇಲೆ ಅಡ್ಮಿಷನ್ ಸೆಕ್ಷನ್ ಹೋಗ್ತೀರಾ. ಇಲ್ಲಿ UGCET 2024 ಇಲ್ಲಿ ನೋಡ್ಕೊಳ್ಳೋದಾದ್ರೆ ನಿಮಗೆ UGCET 2024 ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ದಾರೆ. ನಿಮ್ಗೆ ಈ ಮುಂಚೆ ಏನಾಗಿತ್ತು ಅಂದ್ರೆ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ರು. ಈಗ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ದಾರೆ ಕೆಇಎ ಕಡೆಯಿಂದ. ಇದೊಂದು ಗುಡ್ ಮೂವ್ ಅಂತಾನೆ ಹೇಳ್ಕೋಬಹುದು. ನಿಮಗೆ KCET ಕೌನ್ಸಿಲಿಂಗ್ ಕೂಡ ಇನ್ನ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ವೇಟ್ ಮಾಡಿ. ನೋಡಿ, ಈಗ ಬಂದಿರುವಂತಹ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡೋಣ. ಇಲ್ಲಿ UGCET 2024 ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕಾಣ್ತಿದೆ ಅಲ್ಲ, ಆ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಆದ್ರೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಆದ್ರೆ ಕೇಳುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಆಗ್ತಿರುತ್ತೆ. ನಿಮಗೆ ಡೌನ್ಲೋಡ್ಸ್ ಎಲ್ಲ ಚೆಕ್ ಮಾಡಿ. ಓಕೆನಾ? ಇಲ್ಲಿ ಡೌನ್ಲೋಡ್ ಆದ್ಮೇಲೆ ನೀವು ಇಲ್ಲಿ ನೋಡ್ಕೋಬಹುದು. ಈ ರೀತಿಯಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಆದ್ರೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳೋದಾದ್ರೆ ಇದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂತದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಕಿಟೆಕ್ಚರ್ ಅವರಿಗೆ, ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ದಾರೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೀವು ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ನಾನು ನಿಮ್ಗೆ ಇಂಪಾರ್ಟೆಂಟ್ ಇರುವಂತದ್ದು ಮಾತ್ರ ಹೇಳ್ತೀನಿ. ನೋಡಿ, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೀವು ನೋಡ್ಕೋಬಹುದು. ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ ಚಿಕ್ಕಬಳ್ಳಾಪುರ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಕೋರ್ಸ್ ನೇಮ್ ಎಲ್ಲ ಕೋರ್ಸಸ್ಗೂ ಕೊಟ್ಟಿದ್ದಾರೆ. ಟೋಟಲ್ ಇಂಟೇಕ್ ಅಂದ್ರೆ ಆ ಒಂದು ಕಾಲೇಜಲ್ಲಿ ಆ ಒಂದು ಕೋರ್ಸ್ಗೆ ಎಷ್ಟು ಸೀಟ್ಸ್ ಇದೆ ಅಂತ. ಇಲ್ಲಿ ನೋಡೋದಾದ್ರೆ ಈ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಗೆ ಟೋಟಲ್ ಇಂಟೇಕ್ ಬಂದ್ಬಿಟ್ಟು 60 ಸೀಟ್ಸ್ ಇದೆ. ಅದರಲ್ಲಿ ಟೋಟಲ್ ಕೆಇಎ ಗವರ್ನಮೆಂಟ್ ಸೀಟ್ಸ್ ಕೆಇಎ ಅವ್ರದ್ದು 60 ಇದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ 5% ಇದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಅವ್ರಿಗೆ 5%. SPL ಅಂದ್ರೆ ಸ್ಪೆಷಲ್ ಕ್ಯಾಟಗಿರಿ ಅವ್ರಿಗೆ 1 ಇದೆ. ಹೈದರಾಬಾದ್ ಕರ್ನಾಟಕ 4, RK 52. ಇಲ್ಲಿ ಟೋಟಲ್ ಹೈದರಾಬಾದ್ ಕರ್ನಾಟಕ ಮತ್ತೆ RK ಸೀಟ್ಸ್ 56. ಮತ್ತೆ SNQ 5% ಇರುತ್ತಲ್ಲ, SNQ ಓವರ್ ಅಂಡ್ ಎಬೋ ಇಂಟೇಕ್ SNQ 5% 3. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ಕಾಲೇಜಸ್ ಅಲ್ಲೂ ಇದೇ ರೀತಿಯಾಗಿ ಯಾವ್ಯಾವ ಕೋರ್ಸ್ಗೆ ಎಷ್ಟು ಸೀಟ್ಸ್ ಇದಾವೆ ಏನು ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಡೀಟೇಲ್ ಆಗಿ ತುಂಬಾ ಕಾಲೇಜಸ್ ಇದೆ. ನಿಮ್ಗೆ ಇದೊಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿದೆ. ಚೆಕ್ ಮಾಡ್ಕೊಳ್ಳಿ. ನೀವು ಡೀಟೇಲ್ ಆಗಿ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ, ನಿಮ್ಗೆ ಏನಾದ್ರು ಡೌಟ್ಸ್ ಬಂದೇ ಬರುತ್ತೆ ಸೀಟ್ ಮ್ಯಾಟ್ರಿಕ್ಸ್ ನೋಡುವಾಗ. ನಿಮಗೆ ಬೇರೆ ಏನೇ ಡೌಟ್ಸ್ ಬರಲಿ ಸೀಟ್ ಮ್ಯಾಟ್ರಿಕ್ಸ್ ಕುರಿತು, ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂದ್ರೆ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾಗಲ್ಲ. ಆದ್ರೆ ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಮತ್ತೆ ಇನ್ನೊಂದು ವಿಷಯ, ಈಗ ಎಲ್ಲ ಒಂದು ಕೆಇಎ ಕಡೆಯಿಂದ ಪ್ರೋಸೆಸ್ ಸ್ಪೀಡ್ ಅಪ್ ಮಾಡ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹಿಯರಿಂಗ್ ಇದೆ ನೀಡ್ದು ಅದ್ರದ್ದು ಮುಗಿಲಿ. ಈಗ ಒಂದು ಡಿಸಿಷನ್ ಎಲ್ಲ ಬಂದಾದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ನೆಕ್ಸ್ಟ್ ನಿಮ್ಗೆ ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ ಬಂದೇ ಬರುತ್ತೆ. ತಿಳಿಸ್ಕೊಡ್ತೀನಿ. ಓಕೆನಾ? ನಿಮ್ಗೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.